ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ನಾನು ಮಿಸ್ಟರ್ ವಿಕಾಸ್ ಮಿಡ್ಕೆ ಹಿಯರ್. ಸೊ ಸ್ನೇಹಿತರೆ, ಇವತ್ತಿನ ಈಗಿನ ಸೆಷನ್ ಏನಪ್ಪಾ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ದಟ್ ಇಸ್ ಪ್ರಾಜೆಕ್ಟ್ ಆರ್ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ ಅಂತ ಕರಿತೀವಿ. ಪ್ರಯೋಗ ಆಧಾರಿತ ಪ್ರಶ್ನೆ 5 ಮಾರ್ಕ್ಸ್ಗೆ ಬರುವಂತಹ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗಾಗಲೇ ಒಂದು ಕ್ವಶನ್ ಫಿಕ್ಸ್ ಬರ್ತದೆ, ಅದು ಆಲ್ರೆಡಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಇದು ಕೂಡ 100% ಎಕ್ಸಾಮ್ಗೆ ಬರುವಂಥದ್ದು. ಪ್ರಯೋಗ ಆಧಾರಿತ ಪ್ರಶ್ನೆ ಅಂದರೆ ಸೆಕ್ಷನ್ ಇ ನಲ್ಲಿ ನಿಮಗೆ 3 ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಬರೀಬೇಕಾಗಿದ್ದು 2. ದಿ ಲಾಸ್ಟ್ 3 ಯು ನೀಡ್ ಟು ಆನ್ಸರ್ 2. ಸೊ ಆ 3 ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನ ಒಂದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಎರಡನೇದು ಯಾವುದಪ್ಪ ಅಂದರೆ ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್, ಎವರೇಜ್ ಪ್ರಾಡಕ್ಟ್, ಒಟ್ಟು ಉತ್ಪನ್ನ, ಸರಾಸರಿ ಮತ್ತು ಸೀಮಾಂತ ಉತ್ಪನ್ನದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಅದಾದ ನಂತರ ಕರೆನ್ಸೀಸ್, ಬೇರೆ ಬೇರೆ ದೇಶದ ಕರೆನ್ಸೀಸ್ ಯಾವ್ಯಾವು ಅಂತೇಳಿ USA, UK, ಜಪಾನ್, ಚೈನಾ ಇವೆಲ್ಲವೂ ಕೂಡ ಬರುವಂಥದ್ದು. ಸೊ ಇವೆಲ್ಲವನ್ನ ಕೂಡ ನಾವು ಸ್ಟಡಿ ಮಾಡುವಂತಹ ಕೆಲಸವನ್ನ ಇವತ್ತಿನ ಸೆಷನಲ್ಲಿ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ಈ ರೀತಿಯ ಅಮೇಜಿಂಗ್ ಅದ್ಭುತ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಸಿಗುತ್ತೆ. So let us start our today's session. Welcome to Vikas Commerce Tutorials. ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಕ್ವಶನ್ ಅದ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು. ಇದು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಕಾಣ್ತಾ ಇದೆ, ಬಟ್ ಸ್ಟಿಲ್ ಕನ್ನಡ ಮೀಡಿಯಂ ಕೂಡ ಇದನ್ನು ನೋಡಬಹುದು. ಬಿಕಾಸ್ ಸೇಮ್ ಇರ್ತದೆ, ನಂಬರ್ಸ್ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲೇ ಬರುವಂಥದ್ದು, ಕನ್ನಡ ಮೀಡಿಯಂ ಇರಲಿ ಇಂಗ್ಲೀಷ್ ಮೀಡಿಯಂ ಇರಲಿ. ಸೊ ಇಲ್ಲೊಂದು ಕ್ವಶನ್ ಅದ. ಈ ಕ್ವಶನ್ ಅಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲ, ಬಟ್ ಇದು ಏನಾಗ್ತಾ ಇದೆಪ್ಪ ಅಂದರೆ ಒಂದು ಕ್ವಶನ್ ಪೇಪರ್ನಲ್ಲಿ 2022ರಲ್ಲಿ ಬಂದಿರುವಂಥ ಕ್ವಶನ್. ಹಾಗಾಗಿ ಇದನ್ನು ಕೂಡ ಒಂದ್ಸಲ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಸೊ ಇದನ್ನು ಕೂಡ ಪರ್ಫೆಕ್ಟ್ ಮಾಡಿ, ಬಟ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್. ಬಟ್ ಸ್ಟಿಲ್ ಒಂದ್ಸಲ ಬಂದಿರೋ ಕಾರಣ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ವೆರಿ ಈಸಿಯೆಸ್ಟ್ ಕ್ವಶನ್ ಇದು. ಇಲ್ಲಿ ಹೇಳಾಕತ್ತಾರೋ ಕಂಪ್ಯೂಟರ್ ಟೋಟಲ್ ರೆವೆನ್ಯೂ ಅಂದರೆ ಆದಾಯ, ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಆಮೇಲೆ ಎವರೇಜ್ ರೆವೆನ್ಯೂ ಸರಾಸರಿ. ಶೆಡ್ಯೂಲ್ಸ್ ಇನ್ ದ ಫಾಲೋವಿಂಗ್ ಟೇಬಲ್ ವೆನ್ ಮಾರ್ಕೆಟ್ ಪ್ರೈಸ್ ಆಫ್ ಈಚ್ ಯೂನಿಟ್ ಆಫ್ ಗುಡ್ ಈಸ್ ₹10. ಪ್ರತಿಯೊಂದು ವಸ್ತುವಿನ ಬೆಲೆ ₹10 ಅಂತಹ ₹10 ಪರಿಸ್ಥಿತಿಯಲ್ಲಿ ನೀವು ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅಂತ ಕರಿತೀವಿ. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಕತ್ತಾರೆ ಅವರು. ಸೊ ಕ್ವಾಂಟಿಟಿ ಸೋಲ್ಡ್ ಈಸ್ ಝೀರೋ ಮಾರಿದಾಗ ನಿಮ್ಮ ಒಟ್ಟು ಉತ್ಪನ್ನ, ನಾನು ಫಾರ್ಮುಲಾ ಬರೆದ್ಬಿಡ್ತೀನಿ ಇಲ್ಲಿ. ಟೋಟಲ್ ರೆವೆನ್ಯೂ ಅಂದಾಗ ಕ್ವಾಂಟಿಟಿ ಇಂಟು ರೇಟ್ ಅಂತ ಬರ್ತದೆ. ಇಸ್ ಇಟ್ ಕ್ಲಿಯರ್? ಅಂದರೆ ಕ್ವಾಂಟಿಟಿ ಅಂದರೆ ಅವರು ಎಷ್ಟು ಯೂನಿಟ್ಸನ್ನು ಮಾರಿದ್ರು, ಕ್ವಾಂಟಿಟಿ ಅಂತ ಬರ್ತದೆ. ಅದಾದ್ರೆ ರೇಟ್ ಅಂದರೆ ಆ ಬೆಲೆ ಎಷ್ಟು, ಒಂದು ಉತ್ಪನ್ನದ ಬೆಲೆ ₹10 ಆಗಿರ್ತದೆ. ಕ್ವಾಂಟಿಟಿ 0. ಸೊ 0 × 10 0 ಆಗ್ತದೆ. ಅದಾದ ನಂತರ 1 × 10 ₹10. 1 ಯೂನಿಟನ್ನು ಮಾರಿದ್ದಾರೆ, 1 ಯೂನಿಟಿನ ಬೆಲೆ 10. ಸೊ 1 × 10 10. 2 ಯೂನಿಟನ್ನು ಮಾರಿದ್ದಾರೆ, 2 × 10 20. 3 ಯೂನಿಟನ್ನು ಮಾರಿದ್ದಾರೆ, 3 × 10 30. 4 ಯೂನಿಟನ್ನು ಮಾರಿದ್ದಾರೆ, 4 × 10 40. ಅದೇ ರೀತಿ ಇದು 50, ಇದು 60. ವೆರಿ ಸಿಂಪಲ್ ಕ್ವಶನ್ ಈ ರೀತಿ ಬರ್ತದೆ. ಅದಾದ ನಂತರ ಮಾರ್ಜಿನಲ್ ರೆವೆನ್ಯೂ ಯಾವ ರೀತಿ ಆಗ್ತದೆ ಅನ್ನೋದನ್ನು ನಾವು ನೋಡೋದಾದರೆ ಅಲ್ಲಿ ಏನಾಗ್ತದಪ್ಪ ಅಂದರೆ ಪ್ಲಸ್ ಮಾಡ್ಕೊಂತ ನೀವು ಹೋಗಬೇಕಾಗ್ತದೆ ಮಾರ್ಜಿನಲ್ ರೆವೆನ್ಯೂನಲ್ಲಿ. ಇಸ್ ಇಟ್ ಕ್ಲಿಯರ್? ಸೊ ಎವರೇಜ್ ರೆವೆನ್ಯೂನ ಫಸ್ಟ್ ನೋಡೋಣ. ಎವರೇಜ್ ರೆವೆನ್ಯೂ ಯಾವ ರೀತಿ ಮಾಡಬೇಕು ಅಂತ. ಈಗ ಎವರೇಜ್ ರೆವೆನ್ಯೂ ಫಾರ್ಮುಲಾ ಏನು? ಟೋಟಲ್ ರೆವೆನ್ಯೂ ಡಿವೈಡೆಡ್ ಬೈ ಯೂನಿಟ್ಸ್ ಸೋಲ್ಡ್ ಅಂತ ಕರಿತೀವಿ. ಟೋಟಲ್ ರೆವೆನ್ಯೂ ಎಷ್ಟದ? 0 / 0 ಇದು 0ನ ಬರ್ತದೆ. 10 / 1 10 ಬರ್ತದೆ. 20 / 2 ಇದು ಕೂಡ 10 ಬರ್ತದೆ ರೀ. ಅದಾದ ನಂತರ 30 ನೋಡ್ರಿ, ಟೋಟಲ್ ರೆವೆನ್ಯೂ ಡಿವೈಡ್ ಬೈ ಕ್ವಾಂಟಿಟಿ ಸೋಲ್ಡ್. ಈಗಾಗಲೇ ಒಂದು ವಿಡಿಯೋ ಮಾಡಿದ್ವಿ ನಾವು, ಮಾರ್ಜಿನಲ್ ಪ್ರಾಡಕ್ಟ್, ಟೋಟಲ್ ಪ್ರಾಡಕ್ಟ್. ಸೇಮ್ ಅದೇ ರೀತಿ ಫಾರ್ಮುಲಾ ಇಲ್ಲೂ ಕೂಡ. ಅಲ್ಲಿ ಉತ್ಪನ್ನದ ಬಗ್ಗೆ ಇದೆ, ಇಲ್ಲಿ ಆದಾಯದ ಬಗ್ಗೆ. ದೇರ್ ಇಟ್ ವಾಸ್ ಅಬೌಟ್ ಪ್ರಾಡಕ್ಟ್, ಹಿಯರ್ ಇಟ್ ಇಸ್ ಅಬೌಟ್ ರೆವೆನ್ಯೂ. ಸೊ 30 / 3 ಅಗೇನ್ 10, 40 / 4 10, 50 / 5 10, 60 / 6 it will also be 10. Is it clear? Then coming to marginal revenue ಯಾವ ರೀತಿ ಮಾಡಬೇಕು? ಇದು 0 as it is. ಸೊ ಇಲ್ಲಿ 0 + 10 10 ಬರ್ತದೆ. 20 - 10 ಮೇಲೆ ಇರುವಂಥದ್ದನ್ನು ಮೈನಸ್ ಮಾಡ್ಕೊತ ಹೋಗಬೇಕು. 20 - 10 10, 30 - 20 10, 40 - 30 10, 50 - 40 10, 60 - 50 10. ಸೊ ಇದು ಕೂಡ ಒನ್ ಆಫ್ ದಿ ವೆರಿ ಈಸಿಯೆಸ್ಟ್ ಕ್ವಶನ್. ಇಸ್ ಇಟ್ ಕ್ಲಿಯರ್? ಇದು 2022ರಲ್ಲಿ ಬಂದಿರುವಂತಹ
ಒಂದು ಕ್ವಶನ್ ಪೇಪರ್. ಸೊ ಈಗ ನಾವೇನು ಮಾಡೋಣಪ್ಪ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡುವಂತಹ ಕೆಲಸವನ್ನು ವಿದ್ಯಾರ್ಥಿಗಳು ಇಲ್ಲಿ ಏನಾಗ್ತದಪ್ಪ ಅಂದರೆ ಈ ರೀತಿ ಕ್ವಶನ್ ಕೂಡ ನಮ್ಮ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇದೇ 100% ಬರ್ತದೆ. ನಾನು ಏನು ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಎವರೇಜ್ ರೆವೆನ್ಯೂ ಇದೇ ಮಾಡಿದ್ನಲ್ಲ ಅದು ಬಹಳ ಕಡಿಮೆ ಚಾನ್ಸಸ್. ಬಟ್ ಇದು 100% ಇದು ಕ್ವಶನ್ ಎಕ್ಸಾಮ್ಗೆ ಬರುವಂಥದ್ದು. 100% ಈ ರೀತಿ ಕ್ವಶನ್ ಬರ್ತದೆ, 99.99%. ಬಿಕಾಸ್ 2023ರಲ್ಲಿ ಕೂಡ ಇದೇ ಕ್ವಶನ್ ಬಂದಿತ್ತು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳಲ್ಲಿಯೂ ಕೂಡ ಇದೇ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಪರ್ಫೆಕ್ಟ್ ಮಾಡಬೇಕು. ಇಲ್ಲೇನು ಮಿಸ್ಸಿಂಗ್ ಫಿಗರ್ಸ್ ಅನ್ನು ಕೊಟ್ಟಿದ್ದಾರಲ್ಲ, ಈ ಮಿಸ್ಸಿಂಗ್ ಫಿಗರ್ಸ್ ಅನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಐಡೆಂಟಿಫೈ ಮಾಡುವಂತಹ ಕೆಲಸವನ್ನು ಈ ಕ್ವಶನ್ ಅಲ್ಲಿ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಇಲ್ಲಿ ಏನು ಕೊಟ್ಟರು ಅದನ್ನು ಸೇಮ್ ಕಾಲಮ್ಗಳನ್ನು ಹಾಕ್ತೀನಿ. ಫಸ್ಟ್ ಕಾಲಮ್ ಏನದ ಇಲ್ಲಿ ಫ್ಯಾಕ್ಟರ್ಸ್ ಅಂತೇಳಿ ಅವರು ಫಸ್ಟ್ ಕಾಲಮನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಟೋಟಲ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ, ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಎವರೇಜ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಫ್ಯಾಕ್ಟರ್ಸಲ್ಲಿ 0, 1, 2, 3, 4, 5, 6 ಈ ರೀತಿ ಅವರು 6ಗಳನ್ನು ಮಾಡಿದ್ದಾರೆ. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟದ ನೋಡೋದಾದರೆ 0, 10, 24 ಅದ, 0, 10, 24 ಅದಾದ ನಂತರ 40 ಅದ, 40 ಆದ ನಂತರ 2 ಗ್ಯಾಪ್ ಅದಾವು. 2 ಗ್ಯಾಪ್ ಅಪ್ಪ ಅಂದರೆ ಇದನ್ನು ನಾವು ಫೈಂಡ್ ಮಾಡಬೇಕು ಆ್ಯಕ್ಚುಲಿ. ಸೊ ಹಾಗಾಗಿ 2 ಗ್ಯಾಪ್ ಕಾಣ್ತಾ ಇದೆ, ಹಾಗಾಗಿ ಇಲ್ಲಿ 2 ಗ್ಯಾಪನ್ನು ಬಿಡ್ತೀನಿ. ಇಲ್ಲಿ 57 ಬರೆದಿದ್ದಾರೆ ಅವರು. ಅದಾದ ನಂತರ ನಾನು ಮಾರ್ಜಿನಲ್ ಪ್ರಾಡಕ್ಟನ್ನು ನೋಡೋದಾದರೆ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ ಫಸ್ಟ್ 0 ಅದ, ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. 2 ಗ್ಯಾಪ್ ಅದಾವ್ರಿ, ಸೊ ನೀವು 2 ಗ್ಯಾಪ್ ಬಿಡ್ರಿ. ಅದಾದ ನಂತರ 16, 10 ಅದಾದ ನಂತರ 6 ಅದಾದ ನಂತರ 1. ಸೊ ಈ ರೀತಿ ಕೊಟ್ಟಿದ್ದಾರೆ ಅವರು. ಇನ್ನು ಕಮಿಂಗ್ ಟು ಎವರೇಜ್ ಪ್ರಾಡಕ್ಟ್ ಕೂಡ ಫಸ್ಟ್ 0 ಅದ, ಅದಾದ ನಂತರ 10 ಅದ, 12 ಅದ, 13.33 ಅದ. ಇಲ್ಲಿ ಗ್ಯಾಪ್ ಕಾಣ್ತದೆ, ನಾನು ಕೂಡ ಗ್ಯಾಪ್ ಬಿಡ್ತೀನಿ. 11.2, 9.5. ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮಾಡ್ತಾ ಇದ್ದೀನಿ ಅಂತೇಳಿ ಇಂಗ್ಲೀಷ್ ಮೀಡಿಯಮ್ದವ್ರು ಅಷ್ಟು ನೋಡೋದಲ್ಲ, ಇದನ್ನು ಕನ್ನಡದಲ್ಲೂ ಕೂಡ ನೋಡ್ಬೋದು. ಕನ್ನಡದಾಗ ಕೂಡ ಸೇಮ್ ಹಿಂಗೆ ಇರ್ತದೆ ರೀ, ನಂಬರ್ಸ್ ಎಲ್ಲ ಸೇಮ್ ಬರೀಬೇಕು, ನೀವು ಇದೇ ರೀತಿ ಬರೀಬೇಕು. ಹೆಸರುಗಳಷ್ಟೇ ಮಾತ್ರ ಬೇರೆ ಆಗಿರ್ತದೆ. ಕಾಲಮ್ ನಾನು ನೋಡಲಿ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ತಲ್ಲ, ನೀವು ಕಂಪಲ್ಸರಿ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡಿ ಕಾಲಮ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಓಕೆ. ಸೊ ಫಸ್ಟ್ ನಾನು ಟೋಟಲ್ ಪ್ರಾಡಕ್ಟ್ ಮಾಡಬೇಕು. ಸೊ ಟೋಟಲ್ ಪ್ರಾಡಕ್ಟ್ ಫಾರ್ಮುಲಾ ಈ ರೀತಿ ಬರ್ತದೆ. ಟೋಟಲ್ ಪ್ರಾಡಕ್ಟ್ ಈಕ್ವಲ್ಸ್ ಟು, ಸೊ ಟೋಟಲ್ ಪ್ರಾಡಕ್ಟ್ ಅಲ್ಲ, ಮಾರ್ಜಿನಲ್ ಪ್ರಾಡಕ್ಟ್ ಫಾರ್ಮುಲಾ ಈ ರೀತಿ ಬರ್ತದೆ. ಮಾರ್ಜಿನಲ್ ಪ್ರಾಡಕ್ಟ್ ಈಕ್ವಲ್ಸ್ ಟು TP ಆಫ್ n ಮೈನಸ್ TP ಆಫ್ n ಮೈನಸ್ 1. ಇದು ಮಾರ್ಜಿನಲ್ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರುವಂಥ ಫಾರ್ಮುಲಾ. ಈ ಫಾರ್ಮುಲಾ ಬರೀಬೇಕಂತೇನೆಲ್ಲ ಸ್ಕಿಪ್ ಮಾಡಿ ನಡೀತದೆ. ಇನ್ನು ಎವರೇಜ್ ಪ್ರಾಡಕ್ಟ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕ್ವಾಂಟಿಟಿ ಅಥವಾ ಫ್ಯಾಕ್ಟರ್ ಅಂತ ಕರಿತೀವಿ. ಈ ರೀತಿನೂ ಫೈಂಡ್ ಮಾಡ್ಬೋದು. ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಈ ಮಾರ್ಜಿನಲ್ ಪ್ರಾಡಕ್ಟನ್ನು ಫೈಂಡ್ ಮಾಡುವಂಥ ಕೆಲಸವನ್ನು ಫಸ್ಟ್ ಮಾಡೋಣ. ಯಾವುದು? ಮಾರ್ಜಿನಲ್ ಪ್ರಾಡಕ್ಟ್. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಇಲ್ಲಿ ನಾನು ಫೈಂಡ್ ಮಾಡಬೇಕು. ಈಗ ಇಲ್ಲಿ ಫೈಂಡ್ ಮಾಡಬೇಕಾದ್ರೆ ಏನು ಮಾಡಬೇಕು? 10 - 0 ಅಂದರೆ ಮೇಲೆ ಹೋಗಿ ಮೈನಸ್ ಮಾಡಬೇಕು. ಟೋಟಲ್ ಪ್ರಾಡಕ್ಟ್, ಎಸ್ ಟೋಟಲ್ ಪ್ರಾಡಕ್ಟ್. n - 1 ಅಂದರೆ ಅದ್ರ ಮೇಲ್ಗಡೆ ಇರುವಂಥದ್ದು. ಸೊ 10 - 0 10 ಬರ್ತದೆ ರೀ. 24 - 10 ಇದನ್ನು ಆಲ್ರೆಡಿ ಕೂಡ ಒಂದು ಕ್ವಶನ್ ಮಾಡಿ ತೋರಿಸಿದ್ ನೋಡ್ರಿ ನಿಮಗೆ. 4 ಮಾರ್ಕ್ಸ್ನಲ್ಲಿ ಕೂಡ ಇಂಥ ಕ್ವಶನ್ ಬರ್ತದೆ ಅಂತೇಳಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀವಿ. ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. 24 - 10 ಮಾಡಿದಾಗ ಎಷ್ಟು ಬರ್ತದೆ? 14. ಸೊ ಇವುಗಳನ್ನು ಬಾಕ್ಸ್ ಮಾಡಿರಿ. ಯಾವುದನ್ನು ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅದನ್ನು ಬಾಕ್ಸ್ ಮಾಡಿರಿ. ಬಿಕಾಸ್ ಅವ್ರು ಕೊಟ್ಟಿದ್ದು ಯಾವುದು, ನಾವು ಐಡೆಂಟಿಫೈ ಮಾಡಿದ್ದು ಯಾವುದು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಇಸ್ ಇಟ್ ಕ್ಲಿಯರ್? ಸೊ ಎರಡದು ಈಗ 24 - 10 14, 40 - 24 16 ಈ ರೀತಿ. ಈಗ ಇಲ್ಲಿ ಒಂದು ನಂಬರ್ ಬರಬೇಕು. ಅದು ನಂಬರ್ ಯಾವ ರೀತಿ ಇರಬೇಕಪ್ಪ ಅಂದರೆ ಈ ನಂಬರನ್ನು 40 ಒಳಗಡೆ ಮೈನಸ್ ಮಾಡಿದ್ನಿ ಅಂದರೆ ನನಗೆ ಎಷ್ಟು ಸಿಗಬೇಕು? 10 ಸಿಗಬೇಕು. ಅದು ವೆರಿ ಸಿಂಪಲ್. ಹೆಂಗೆ ಮಾಡಬೇಕಂದ್ರೆ 40 + 10 ಮಾಡಿರಿ. ಈಗ ನೀವು ಮಾರ್ಜಿನಲ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಏನು ಮಾಡಿದ್ರಿ? ಟೋಟಲ್ ಪ್ರಾಡಕ್ಟ್ ಲೈನಲ್ಲಿ ಮೇಲಿಂದ ಒಂದು ಮೈನಸ್ ಮಾಡಿರಿ. ಕರೆಕ್ಟಾ? ಅದೇ ರೀತಿ ಟೋಟಲ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಬರೀ, ಸೈಡಿಗೆ ಬರೀ. ಇದನ್ನು ನಾನು ಫೈಂಡ್ ಮಾಡಬೇಕು. ಅದ್ರ ಸೈಡ್ ಯಾವುದದ? 10 ಅದ. ಅದ್ರ ಮೇಲೆ ಯಾವುದದ? 40. ಸೊ 40 + 10 ಈ ರೀತಿ ಕ್ರಾಸ್ಗೆ ಹೋಗಿ ಪ್ಲಸ್ ಮಾಡ್ಕೊಳ್ಬೇಕು. ಯಾರೋ ಮಾರ್ಕ್ ನೀವು ಹಾಕಿಬಿಡ್ರೆ ನಾನು ಹಾಕ್ತಾ ಇದ್ದೀನಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಸೊ 40 + 10 ಎಷ್ಟಾಗ್ತದೆ? 50. 50 + 6 ಮಾಡಿರಿ, ಎಷ್ಟಾಗ್ತದೆ? 56. ವೆರಿ ವೆರಿ ಸಿಂಪಲ್ ಟೆಕ್ನಿಕ್. ಇಸ್ ಇಟ್ ಕ್ಲಿಯರ್? ಸೊ 1 2 3 4 4 ಫೈಂಡ್ ಮಾಡಿದ್ವಿ. ಇದಂತೂ ನಿಮ್ಗೆ ಗೊತ್ತಾಯಿತು. ಮೇಲ್ಗಡೆ ಇರೋದನ್ನು ಮೈನಸ್ ಮಾಡಬೇಕು. ಇಲ್ಲಿ ಹೆಂಗೆ ಮಾಡಬೇಕು? ಮೇಲ್ಗಡೆ ಇರೋದನ್ನು ಮತ್ತು ಅದ್ರ ಕೆಳಗಡೆ ಅದೇ ಲೈನ್ದಲ್ಲಿ ಇರುವಂಥದ್ದನ್ನು ಪ್ಲಸ್ ಮಾಡಬೇಕು. ಮಾರ್ಜಿನಲ್ ಪ್ರಾಡಕ್ಟ್ ಅದೇ ಲೈನ್ದಲ್ಲಿ ಇರೋದನ್ನು ಮತ್ತು ನಿಮ್ಮ ಟೋಟಲ್ ಪ್ರಾಡಕ್ಟ್ ಮೇಲ್ಗಡೆ ಇರೋದನ್ನು ಪ್ಲಸ್ ಮಾಡಿರಿ. ಅಂದಾಗ ನಿಮಗೆ ಇದು 50 ಸಿಗ್ತದೆ. 56 ಹೆಂಗೆ ಬಂತು? ಮೇಲೆ 50 ಅದ, ಈ ಕಡೆ ಎಷ್ಟದ? 6. ಸೊ 50 + 6 56 ಬಂದ್ಬಿಡ್ತದೆ. ಈ ರೀತಿ. ಇನ್ನು ಉಳಿತು ಇಲ್ಲಿ ಒಂದು ಬಾಕ್ಸ್ ಉಳಿದ, ಇದನ್ನು ಕೂಡ ನಾವು ಫೈಂಡ್ ಮಾಡಬೇಕು. ಈಗ ಎವರೇಜ್ ಪ್ರಾಡಕ್ಟ್ ಫಾರ್ಮುಲಾ ಏನದ? ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ, ಇಲ್ಲಿ ಫಾರ್ಮುಲಾ ಬರ್ತಿದ್ದೀನಿ, ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಕ್ವಾಂಟಿಟಿ. ಸೊ ಎವರೇಜ್ ಪ್ರಾಡಕ್ಟ್ ಅದೇ ಲೈನ್ಗೆ ಟೋಟಲ್ ಪ್ರಾಡಕ್ಟ್ ಎಷ್ಟದ? 50. ಸೊ 50 ಡಿವೈಡೆಡ್ ಬೈ ಇಲ್ಲಿ ಎಷ್ಟದ? 4. ಸೊ 50 ಡಿವೈಡ್ ಬೈ 4 ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ ಅನ್ನೋದನ್ನ ಕ್ಯಾಲ್ಕುಲೇಟರ್ ಮುಖಾಂತರ ನೀವು ಫೈಂಡ್ ಮಾಡಬೇಕು. 50 ಡಿವೈಡ್ ಬೈ 4 ಮಾಡಿದಾಗ ನನಗೆ ಬರೋದು 12.5. ಇಸ್ ಇಟ್ ಕ್ಲಿಯರ್? ಇದೇ ಸೇಮ್ ಕ್ವಶನ್ 2023 ಇಲ್ಲಿಯೂ ಕೂಡ ಮಾಡಲ್ ಕ್ವಶನ್ ಪೇಪರ್ದಾಗದ, ಇದೇ ರೀತಿ ಸೇಮ್ ಅದ. ಸೊ 5 ಐಟಮ್ಸ್ಗಳನ್ನು ಮಿಸ್ ಆಗಿರ್ತಾವೆ. ಇಲ್ಲಿ 5 ಐಟಮ್ಗಳನ್ನು
ಫೈಂಡ್ ಮಾಡುವಂಥ ಕೆಲಸವನ್ನು ನೀವು ಮಾಡಬೇಕು. ಓಕೆ, ನಿಮಗೆ ನಾನು ಪ್ರೂಫ್ ಕೂಡ ತೋರಿಸ್ತೀನಿ. ಎಷ್ಟೋ ಕ್ವಶನ್ ಪೇಪರ್ಗಳಲ್ಲಿ ಇದೇ ರಿಪೀಟ್ ಆಗ್ತಾ ಇದೆ. ಇಲ್ಲೊಂದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಅದ, ಇದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬಂದಿರುವಂಥದ್ದು. ಸೊ ಇಲ್ಲಿ ಪ್ರಿಪರೇಟರಿ ಕ್ವಶನ್ ಪೇಪರ್ ನೋಡಿದಾಗ ಇಲ್ಲೂ ಕೂಡ ಸೇಮ್ ಅದ ನೋಡ್ರಿ, 1 2 3 4 5 ಸೇಮ್ ಡಿಟ್ಟೋ ಕ್ವಶನ್ ರಿಪೀಟ್ ಆಗಿದೆ. ಅದಾದ ನಂತರ ಇಲ್ಲಿ ಒಂದು ಮಾಡಲ್ ಕ್ವಶನ್ ಪೇಪರ್ ಅದ. ಸೊ ಈ ಮಾಡಲ್ ಕ್ವಶನ್ ಪೇಪರ್ ನೋಡ್ತೀನಿ, ಇದು ಮಾಡಲ್ ಕ್ವಶನ್ ಪೇಪರ್ 3 ಆಗಿರ್ತದೆ. ಇಲ್ಲೂ ಕೂಡ ಸೇಮ್ ಅದ, ಸೇಮ್ ಐಟಮ್ ಆಸ್ ಇಟ್ ಈಸ್, ಸೇಮ್ ನಂಬರ್ಸ್ ಕೂಡ ಸೇಮ್ ಅದ, ಚೇಂಜ್ ಕೂಡ ಮಾಡಿಲ್ಲ. ಸೊ 3 ಕ್ವಶನ್ ಪೇಪರ್ಗಳಲ್ಲಿ ಸೇಮ್ ಕ್ವಶನ್ ಅದ. ಅದಾನಂತರ ಇಲ್ಲಿ ಮತ್ತೊಂದು ಮಾಡಲ್ ಕ್ವಶನ್ ಪೇಪರ್ ಅದ, ಇಲ್ಲಿಯೂ ಕೂಡ ಡಿಟ್ಟೋ ಸೇಮ್ ಕ್ವಶನ್ ಅದ. ಸೊ 4ರಲ್ಲಿ ರಿಪೀಟ್ ಆಗ್ತಾ ಇದೆ. ಅದಾದ ನಂತರ ಇಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಅದ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಇಶ್ಯೂ ಮಾಡಿರುವಂಥ ಮಾಡಲ್ ಕ್ವಶನ್ ಪೇಪರ್. ಸೊ ಇಲ್ಲಿಯೂ ಕೂಡ ಸೇಮ್ ಡಿಟ್ಟೋ ಇದೇ ಕ್ವಶನ್ ಪೇಪರ್. 2023 ಸೇಮ್ ಅದ, ಪ್ರಿಪರೇಟರಿಯಲ್ಲೂ ಸೇಮ್ ಆಗ್ತಾ ಇದ್ದಾರು, ಮಾಡಲ್ ಕ್ವಶನ್ ಪೇಪರ್ನಲ್ಲಿಯೂ ಸೇಮ್ ಅದ. ಸೊ 5 ಕ್ವಶನ್ ಪೇಪರ್ಗಳಲ್ಲಿ ಸೇಮ್ ಬಂದದ. ಸೊ ಇಲ್ಲಿ ಮತ್ತೊಂದು ಕ್ವಶನ್ ಪೇಪರ್ ಅದ, ಎಸ್ ಇಲ್ಲಿಯೂ ಕೂಡ ಸೇಮ್ ಅದ. 6 ಕ್ವಶನ್ ಪೇಪರ್ಗಳಲ್ಲಿ ಸೇಮ್ ಅದ. ಆಮೇಲೆ 2000 ಯಾವುದು ಇಲ್ಲಿ ಟೋಟಲ್ ಪ್ರಾಡಕ್ಟ್ ಮಾರ್ಜಿನಲ್ ಪ್ರಾಡಕ್ಟ್ ಇದು 2022ರಲ್ಲಿ ಬಂದಿರುವಂಥದ್ದು. ಇಲ್ಲಿಯೂ ಕೂಡ ಸೇಮ್ ಡಿಟ್ಟೋ ಕ್ವಶನ್ ಅದ. ಸೊ ಆಲ್ಮೋಸ್ಟ್ 8 to 9 ಕ್ವಶನ್ ಪೇಪರ್ಸ್ನಲ್ಲಿ ಇದೇ ಸೇಮ್ ಕ್ವಶನ್ ಕಾಣ್ತಾ ಇದೆ. 100 to 200% ಇದನ್ನ ಓದ್ಕೊಂಡು ಹೋಗಲೇಬೇಕು ಸ್ನೇಹಿತರೆ. ಇದನ್ನ ಬಿಡುವಂತಹ ಪ್ರಶ್ನೆನೇ ಇಲ್ಲ, ಕಂಪಲ್ಸರಿ ಕಡ್ಡಾಯವಾಗಿ ಇದನ್ನ ಓದ್ರಿ. ಅದಾದ ನಂತರ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ನಲ್ಲ ಅದನ್ನು ಕೂಡ ಒಂದ್ಸಲ ಕನ್ನಡಿಸ್ರಿ, ಸೇಮ್ ಅದ ಹೆಚ್ಚು ಕಡಿಮೆ, ಅದೆಲ್ಲವನ್ನ ಕಡೆ ಫೈಂಡ್ ಮಾಡ್ಬೇಕು ನಾವು. ಓಕೆ, ಇದೊಂದು ಮಾಡ್ರಿ. ಆಮೇಲೆ ಬನಾನಾ ಮ್ಯಾಂಗೋ ಅದ್ರ ಬಗ್ಗೆನೂ ಮಾಡ್ರಿ. ಇನ್ನು ಲಾಸ್ಟ್ ಒಂದು ಕ್ವಶನ್ ಬರ್ತೀನಿ, ಇದು ಕೂಡ 100% ರಿಪೀಟ್ ಆಗಿರುವಂಥದ್ದು. USA, UK, ಜರ್ಮನಿ, ಜಪಾನ್, ಚೈನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್ ಮತ್ತು ರಷ್ಯಾ, ಈ 5ಗಳ ಏನು ಬರೀಬೇಕಪ್ಪ ಅಂದರೆ ನೀವು ಕರೆನ್ಸಿ ಯಾವ ರೀತಿ ಆಗಿರ್ತದೆ ಅನ್ನೋದನ್ನ ಬರೆಯುವಂತಹ ಕೆಲಸವನ್ನ ನೀವು ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಸೊ ನೀವೇನು ಮಾಡಬೇಕು, ಇಲ್ಲಿ ಕಾಲಮ್ಗಳನ್ನು ಹಾಕೋದ್ರ ಮೂಲಕನೂ ಬರೀಬಹುದು, ಒಂದು ಇಲ್ಲ ಅಂದರೆ ಡೈರೆಕ್ಟ್ಲಿನೂ ಬರೀಬಹುದು. ಬಟ್ ನನಗೆ ನೀವು ಕೇಳೋದಾದರೆ ಐ ಸಜೆಸ್ಟ್ ಟು ಗೋ ಕಾಲಮ್ ವೈಸ್. ಇಸ್ ಇಟ್ ಕ್ಲಿಯರ್? ಸೊ ಕಾಲಮ್ ವೈಸ್ ಪ್ರಕಾರ ಮಾಡಿದರೆ ನನ್ನ ಸಜೆಷನ್ ನೀವು ಚಲೋ ಮಾರ್ಕ್ಸ್ ತಗೋತೀರಿ ಅಂತ ಕ್ಲಿಯರ್ ಆಗಿ ಸಿಸ್ಟಮೆಟಿಕ್ ಆಗಿ ಕಾಣ್ತದೆ. ಸೊ ನಾನು ಇಲ್ಲಿ ಯಾವ ರೀತಿ ಕಾಲಮ್ ಹಾಕ್ತೀನಪ್ಪ ಅಂದರೆ ಇದೇ ಬುಕ್ನಲ್ಲಿ ಇಲ್ಲಿ ಕೆಳಗಡೆ ಹಾಕ್ತೀನಿ. ಯಾವ್ಯಾವ ಕೇಳಕತ್ತಾರ ಅವರು, ಸೀರಿಯಲ್ ನಂಬರ್ 1 ಅವ್ರು ಕೇಳ್ತಾ ಇರೋದು USA, ಕರೆಕ್ಟಾ? ಅಗೇನ್ ಸೀರಿಯಲ್ ನಂಬರ್ 2 ಅವ್ರು ಕೇಳ್ತಾ ಇರೋದು UK ಬಗ್ಗೆ. 3ನೇದು ಅವ್ರು ಕೇಳ್ತಾ ಇರೋದು ಜರ್ಮನಿ. ಇದು ಬಹಳ ಸಿಂಪಲ್ ಆಗಿರ್ತದೆ. ಹಾಗಾಗಿ ಅಟ್ಲೀಸ್ಟ್ ಪ್ರೆಸೆಂಟೇಷನ್ ಸಿಸ್ಟಮೆಟಿಕ್ ಲೈನ್ ಎಲ್ಲ ಡ್ರಾ ಮಾಡಿ ಬರೆದ್ರೆ ಚೆನ್ನಾಗಿರ್ತದೆ. ಇಲ್ಲಿ ಸೀರಿಯಲ್ ನಂಬರ್ ಅಂತ ಬರೀಬಹುದು, ಇಲ್ಲಿ ಕಂಟ್ರಿ ನೇಮ್ ಅಂತ ಹೆಡಿಂಗ್ ಹಾಕ್ಬೋದು. ಅದಾದ ನಂತರ ಈ ಕಡೆ ಕರೆನ್ಸಿ. ನಾನು ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ತಾ ಇಲ್ಲ, ಬಟ್ ನೀವು ಯೂಸ್ ಮಾಡಿರಿ ಕರೆನ್ಸಿಯಲ್ಲಿ ಯಾವುದದ ಅಂತೇಳಿ. ಓಕೆ, ಫೋರ್ತ್ ಜಪಾನ್ ಬಗ್ಗೆ ಕೊಟ್ಟಿದ್ದಾರೆ. 100% ಇವೇ ದೇಶಗಳು ಬರ್ತಾವ್ರಿ. ಅದಾದ ನಂತರ ಚೈನಾ ಬಗ್ಗೆ ಅದ. ಅದಾದ ನಂತರ 6 ಅರ್ಜೆಂಟೀನಾ. ಸೊ ಅರ್ಜೆಂಟೀನಾದಲ್ಲಿ ಯಾವ ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. 7ನೇದು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ, ದಟ್ ಇಸ್ ದುಬೈ. ಅದಾದ ನಂತರ 8ನೇದು ಬಾಂಗ್ಲಾದೇಶ್. ಆಮೇಲೆ 9ನೇದು ರಷ್ಯಾ. ಸೊ 9 ದೇಶಗಳ ಕರೆನ್ಸಿ ಬಗ್ಗೆ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಇಲ್ಲದ ನೋಡ್ರಿ. USA, UK, ಜರ್ಮನಿ, ಜಪಾನ್, ಚೀನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್ ಆ್ಯಂಡ್ ರಷ್ಯಾ. ಸೊ USA ಇರುವಂತಹ ಕರೆನ್ಸಿ ಯಾವುದಪ್ಪ ಅಂದರೆ US ಡಾಲರ್ ಅಂತ ಕರಿತೀವಿ. ಈ ರೀತಿ ಬರಿಬೇಕು. ಯುಕೆದಾಗೂ ಕೂಡ ಸೇಮ್ ಅದ, US ಡಾಲರ್. ಜರ್ಮನಿಯಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಅಥವಾ ಅವ್ರು ಯೂಸ್ ಮಾಡ್ತಾ ಇರೋದು ಯೂರೋ ಅಂತ ಕರಿತೀವಿ, ಅಥವಾ ಬ್ರಾಕೆಟ್ನಲ್ಲಿ ನೀವು ಮಾರ್ಕ್ ಅಂತಲೂ ಬರಿಬೋದು. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ಜಪಾನದಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಯೆನ್, ಅದಕ್ಕೆ ಯೆನ್ ಅಂತ ಕರಿತೀವಿ, YEN. ಅದಾದ ನಂತರ ಚೈನಾದಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ರೆನ್ಮಿನ್ ಬಿ ಅಂತ ಕರಿತೀವಿ. ಸೊ ಈ ರೀತಿ ನೀವು ಬರೀಬೇಕು. ಅದಾದ ನಂತರ ಅರ್ಜೆಂಟೀನಾದಲ್ಲಿ ಯೂಸ್ ಮಾಡುವಂಥದ್ದು ಪೀಸೋ ಅಂತ ಕರಿತೀವಿ, ಪೆಸೋ ಅಂತಲೂ ಪ್ರೊನೌನ್ಸ್ ಮಾಡಬಹುದು. UAE ಅಂದರೆ ದುಬೈನಲ್ಲಿ ಅವರು ಯೂಸ್ ಮಾಡ್ತಾ ಇರೋದು ದ್ರಿಹಾಮ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಅದಾದ ನಂತರ ಬಾಂಗ್ಲಾದೇಶ್ನಲ್ಲಿ ಯೂಸ್ ಮಾಡ್ತಾ ಇರೋದು ಟಾಕಾ. ಅದಾದ ನಂತರ ರಷ್ಯಾದಲ್ಲಿ ರೂಬೆಲ್. ಸೊ ಇವು ಬೇರೆ ಬೇರೆ ದೇಶಗಳ ಕರೆನ್ಸಿಗಳು. 100% ಇದೇ ಕ್ವಶನ್ ಎಕ್ಸಾಮ್ಗೂ ಬರ್ತದೆ. 3 ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ದೀನಿ ಈ ಸೆಕ್ಷನಲ್ಲಿ. ಒಂದು ಈ ಕರೆನ್ಸೀಸ್ ಬಗ್ಗೆ, ಒಂದು ಟೋಟಲ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್, ಎವರೇಜ್ ಪ್ರಾಡಕ್ಟ್ ಬಗ್ಗೆ, ಮತ್ತೊಂದು ಆ ಬನಾನಾ ಮತ್ತು ಮ್ಯಾಂಗೋ. ಸೊ ಈ 3 ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡಿರಿ, ಅಥವಾ 2 ಮಾಡಿರಿ, 2 ಬರ್ತಾವೆ 100%. 3 ಮಾಡಿದ್ರೆ 3 ಮಾಡಿರಿ, ಏನು ಸಮಸ್ಯೆ ಇಲ್ಲ. ಬಟ್ 2 ಬರೀಬೇಕು ಎಕ್ಸಾಮ್ನಲ್ಲಿ. 10 ಮಾರ್ಕ್ಸ್ ನಿಮ್ಮ ಜೇಬಿನಲ್ಲಿ ಇರುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ಈ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ ಇನ್ ಆರ್ಡರ್ ಟು ಸರ್ವ್ ಯು ಬೆಟರ್ ಆ್ಯಂಡ್ ಬೆಟರ್. ಅದೇ ರೀತಿ ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅನಿಸ್ತೋ ಅವರೆಲ್ಲರೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ, ದಯಮಾಡಿ ಮಾಡಿ ಅಂತ ಕೇಳ್ತಾ ನಾನು ಇಲ್ಲಿಗೆ ನನ್ನ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.